ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 11 ಆಸನಗಳು ಮೀಸಲು, ಬಿಸಿಸಿಐ ಮಹತ್ವದ ನಿರ್ಧಾರ. IPL ಅಂದ್ರೆ ಅದು ಕೇವಲ ಆಟವಲ್ಲ, ಅದೊಂದು ಎಮೋಷನ್. ಅದರಲ್ಲೂ RCB ಅಭಿಮಾನಿಗಳಿಗೆ ಚಿನ್ನಸ್ವಾಮಿ ಕ್ರೀಡಾಂಗಣ ಅಂದ್ರೆ ಅದು ದೇವಸ್ಥಾನವಿದ್ದಂತೆ. ಆದರೆ ಕಳೆದ IPL ಫೈನಲ್ ಪಂದ್ಯದ ವೇಳೆ ನಡೆದ ಒಂದು ಕಹಿ ಘಟನೆ ಇಡೀ ಕ್ರಿಕೆಟ್ ಲೋಕವನ್ನೇ ಕಣ್ಣೀರು ಹಾಕಿಸಿತ್ತು. ಕಳೆದ ಬಾರಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ IPL ಫೈನಲ್ ಪಂದ್ಯದ ವೇಳೆ ಸಂಭ್ರಮ ಮನೆ ಮಾಡಿತ್ತು. ಆದರೆ ವಿಧಿ ಆಟವೇ ಬೇರೆಯಾಗಿತ್ತು. ಪಂದ್ಯದ ಸಂದರ್ಭದಲ್ಲಿ ನಡೆದ ಅನಿರೀಕ್ಷಿತ ದುರಂತದಲ್ಲಿ 11 ಅಭಿಮಾನಿಗಳು ಸಾವನ್ನಪ್ಪಿದ್ದರು. ನೆಚ್ಚಿನ ತಂಡವನ್ನು ಗೆಲ್ಲಿಸಲು ಬಂದಿದ್ದ ಆ ಜೀವಿಗಳು ಇಂದು ನಮ್ಮೊಂದಿಗಿಲ್ಲ. ಈ ಘಟನೆ ಇಡೀ ಕ್ರೀಡಾ ಇಲಾಖೆ ಹಾಗೂ BCCIಗೆ ದೊಡ್ಡ ಆಘಾತ ನೀಡಿತ್ತು. ನಿನ್ನೆ ನಡೆದ BCCIನ ಮಹತ್ವದ ಸಭೆಯಲ್ಲಿ ಹಲವು ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಯಿತು. ಈ ಸಭೆಯಲ್ಲಿ ಮುಖ್ಯವಾಗಿ ಬೆಂಗಳೂರಿನ ಘಟನೆ ಬಗ್ಗೆ ಚರ್ಚೆ ನಡೆಸಿದ BCCI ಬೋರ್ಡ್ ಮೃತಪಟ್ಟ ಆ 11 ಅಭಿಮಾನಿಗಳಿಗೆ ಗೌರವ ಸಲ್ಲಿಸಲು ನಿರ್ಧರಿಸಿದೆ. ಅವರ ನೆನಪಿಗಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 11 ಆಸನಗಳನ್ನು ಶಾಶ್ವತವಾಗಿ ಮೀಸಲಿಡಲು ತೀರ್ಮಾನಿಸಿದೆ. ಈ 11 ಸೀಟುಗಳನ್ನು ಯಾರಿಗೂ ಮಾರಾಟ ಮಾಡಲಾಗುವುದಿಲ್ಲ. ಈ ಆಸನಗಳು ಆ 11 ಆತ್ಮಗಳಿಗೆ ಸಲ್ಲಿಸುವ ಗೌರವದ ಸಂಕೇತವಾಗಿರಲಿವೆ. ಈ ಆಸನಗಳು ಆ ಅಭಿಮಾನಿಗಳ ನೆನಪನ್ನು ಜೀವಂತವಾಗಿರಿಸಲಿವೆ. RCB ತಂಡದ ಮೇಲಿದ್ದ ಅವರ ಪ್ರೀತಿಯನ್ನು ಗೌರವಿಸುವ ಸಲುವಾಗಿ ಈ ಹೆಜ್ಜೆ ಇಡಲಾಗಿದೆ ಎಂದು BCCI ತಿಳಿಸಿದೆ. ಕ್ರಿಕೆಟ್ ಎನ್ನುವುದು ಕೇವಲ ಗೆಲುವು ಸೋಲಲ್ಲ, ಅದು ಅಭಿಮಾನಿಗಳ ನಡುವಿನ ಅವಿನಾಭಾವ ಸಂಬಂಧ. BCCIನ ಈ ಮಾನವೀಯ ನಡೆಗೆ ಈಗ ಎಲ್ಲ ಕಡೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಆ 11 ಅಭಿಮಾನಿಗಳು ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲದಿದ್ದರೂ ಚಿನ್ನಸ್ವಾಮಿಯ ಗ್ಯಾಲರಿಯಲ್ಲಿ ಅವರ ನೆನಪು ಸದಾ ಅಜರಾಮರ. RCB ತಂಡ ಈಗ ಬಿರ್ಲಾ ಪಾಲು 16,660 ಕೋಟಿಗೆ ಮಾರಾಟ, ಹೊಸ ಯುಗದ ಆರಂಭ. IPL ಇತಿಹಾಸದಲ್ಲೇ ಇಂದು ಅತ್ಯಂತ ದೊಡ್ಡ ಸುದ್ದಿ ಹೊರಬಿದ್ದಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಈಗ ಹೊಸ ಬಾಸ್ ಎಂಟ್ರಿ ಆಗಿದೆ. ಹೌದು, ಇಂದಿನಿಂದ RCB ತಂಡವು ಅಧಿಕೃತವಾಗಿ ಆದಿತ್ಯ ಬಿರ್ಲಾ ಗ್ರೂಪ್ ನೇತೃತ್ವದ ಒಕ್ಕೂಟದ ಪಾಲಾಗಿದೆ. ಸುಮಾರು 16,660 ಕೋಟಿ ರೂಪಾಯಿಗಳ ಬೃಹತ್ ಮೊತ್ತಕ್ಕೆ ಈ ಐತಿಹಾಸಿಕ ಒಪ್ಪಂದ ನಡೆದಿದೆ. ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ತನ್ನ ಸಂಪೂರ್ಣ ಪಾಲನ್ನು ಬಿಟ್ಟುಕೊಟ್ಟಿದೆ. ಈಗ ಆರ್ಯಮನ್ ವಿಕ್ರಮ್ ಬಿರ್ಲಾ ತಂಡದ ಚುಕ್ಕಾಣಿ ಹಿಡಿಯಲಿದ್ದಾರೆ. ಮೈದಾನದಲ್ಲಿ ಕೊಹ್ಲಿ ಆರ್ಭಟಿಸಿದರೆ ಮೈದಾನದ ಹೊರಗೆ ಬಿರ್ಲಾ ಸಾಮ್ರಾಜ್ಯದ ಬಲ ಸಿಕ್ಕಿದೆ. ಹೊಸ ಮಾಲೀಕತ್ವ, ಹೊಸ ಭರವಸೆ. ಈ ಬದಲಾವಣೆ RCBಗೆ ಚೊಚ್ಚಲ ಟ್ರೋಫಿ ತಂದುಕೊಡಲಿದೆಯೇ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಈ ಸಲ ಕಪ್ ನಮ್ದೇ ಅನ್ನೋ RCB ಫ್ಯಾನ್ಸ್ಗೆ ಸಂಭ್ರಮ ಡಬಲ್ ಆಗಿದೆ. ಹೊಸ ಅಪ್ಡೇಟ್ಗಾಗಿ ನೋಡ್ತಾ ಇರಿ 24 ಮೆಟ್ರೋ ಕನ್ನಡ ನ್ಯೂಸ್ ಚಾನಲ್.